ಸರ್ ನಮಸ್ಕಾರ. ನಾನು ಶಶಿಧರ್ ಅಂತ, ಫಿಸಿಕಲ್ ಹ್ಯಾಂಡಿಕ್ಯಾಪು. ನಾನು ಸರ್ಕಾರದ ಮನೆಗೆ 1,00,000 ಬಹುಮಹಡಿ ಕಟ್ಟಡಕ್ಕೆ 1,00,000 ದುಡ್ಡನ್ನು 2021ರಲ್ಲಿ ಕಟ್ಟಿದ್ದೆ. 2021ರಿಂದ ಇಲ್ಲಿಗೆ 4ರಿಂದ 5 ವರ್ಷ ಆಯಿತು. ಆವಾಗ ಅವ್ರು ಸ್ಟಾರ್ಟಿಂಗಲ್ಲಿ ಹೇಳಿದ್ದು 6 ತಿಂಗಳಲ್ಲಿ ಮನೆ ಕೊಡ್ತೀವಿ ಅಂದಿದ್ದಕ್ಕೆ ನಾನು 3% ಹಂಗೆ 1,00,000 ರೂಪಾಯಿನ ತೊಗೊಂಡೋಗಿ 1,00,000 ಬಹುಮಹಡಿ ಕಟ್ಟಡಕ್ಕೆ ಕಟ್ಟಿದೆ. 6 ತಿಂಗಳು ಅಂದ್ಕೊಂಡು ಇಲ್ಲೇ ತನಕ ಮನೆ ಕೊಟ್ಟಿರಲಿಲ್ಲ. ನಾವೇನು ಅಂದ್ಕೊಂಡು ಸ್ಟಾರ್ಟಿಂಗಲ್ಲಿ ನಮಗೆ ಜನರಲ್ಲಿಗೆ ಡಿಸೇಬಲ್ ಪರ್ಸನ್ಗೆ ಸೇಮು 10 ಲಕ್ಷ ಮಾಡಿದ್ದಾರೆ, SC STಗೆ ಮಾತ್ರ 6.5 ಲಕ್ಷ ಮಾಡಿದ್ದಾರೆ. ನಾನು ಇಷ್ಟು ಅಮೌಂಟ್ ಹೆಂಗೆ ಕಟ್ಟೋದು ಅಂತ ಸ್ಟಾರ್ಟಿಂಗಲ್ಲಿ ಕೇಳಿದ್ದಕ್ಕೆ, ನೀವೇನು ಯೋಚನೆ ಮಾಡಬೇಡಿ, ಅಮೃತ ಮಹೋತ್ಸವದಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ, ಮಿಕ್ಕಿದ ಅಮೌಂಟನ್ನು ನೀವು ಲೋನ್ ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಅವ್ರು ಹೇಳಿದ ಕಾರಣಕ್ಕೋಸ್ಕರ ನಾನು 1 ಲಕ್ಷ ಕಟ್ಟಿದ್ದೆ. ಈಗ ರೀಸೆಂಟಾಗಿ ಏನಾಯಿತು ಅಂದರೆ, ನಾನು MD ಅವ್ರು ಹೇಳ್ತಾರೆ, 1 ಲಕ್ಷ ಬಹುಮಹಡಿ ಕಟ್ಟಡ ನಿರ್ದೇಶಕರು ಪರಶುರಾಮ್ ಅಂದ್ಬಿಟ್ಟು, 10 ಲಕ್ಷ ರೂಪಾಯಿ ಮಾತ್ರ ನೀವು ಫುಲ್ ಅಮೌಂಟನ್ನು ಲೋನ್ ಮಾಡಿಸ್ಬೇಕು, 5 ಲಕ್ಷ ರೂಪಾಯಿ ಯಾವುದೇ ಥರ ನೀವು ಗ್ಯಾರಂಟಿ ಇಟ್ಕೋಬೇಡಿ, ಅದೆಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು. ಆಮೇಲೆ ನಾನೇನು ಅಂದ್ಕೊಂಡೆ, 10 ಲಕ್ಷ ರೂಪಾಯಿ ಫುಲ್ ಅಮೌಂಟ್ ನಾನು ಕಟ್ಟೋಕ್ಕಾಗಲ್ಲ, ನಾನು ಇರೋ ಪರಿಸ್ಥಿತಿಲಿ ಅಂತ ಹೇಳ್ಬಿಟ್ಟು ನಾನು ರೀಸೆಂಟಾಗೂ ನನಗೊಂದು 2-3 ತಿಂಗಳಲ್ಲಿ ಆಕ್ಸಿಡೆಂಟ್ ಆಯಿತು. ಯಾವತ್ತಿದ್ರೂ ಅಮೌಂಟು ರೀಫಂಡ್ ಮಾಡ್ಕೋಬೇಕಲ್ಲ, 10 ಲಕ್ಷ ಪೂರ್ತಿ ನಾನು ಕಟ್ಟೋಕ್ಕಾಗದೇ ಇರೋ ಕಾರಣಕ್ಕೆ. ಹಂಗಿದ್ಬಿಟ್ಟು ಇವಾಗಲೇ ತೊಗೊಳ್ಳೋಣ 1 ಲಕ್ಷ ಅಂದ್ಬಿಟ್ಟು ನಾನು ರೀಫಂಡಿಗೆ ಹಾಕೊಂಡೆ. ರೀಫಂಡಿಗೆ ಹಾಕಿ 3 ದಿನಕ್ಕೆ ನನಗೆ BBMPಯಿಂದ ಫೋನ್ ಬರುತ್ತೆ, ನಿಮ್ದು 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ನೀವು ಪ್ಲಾಟ್ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಮೌಂಟನ್ನು ಅಂತ. ನನಗೆ ಇಲ್ಲಿ ಆಲ್ರೆಡಿ ಪ್ಲಾಟ್ ಕ್ಯಾನ್ಸಲ್ ಮಾಡಿಸಿದ್ದೀನಿ, ಇವ್ರು ಬೇರೆ ಕನ್ಫ್ಯೂಸ್ ಮಾಡಿದರು, ನನಗೆ ಬೇರೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಗಿತ್ತು. ಈಗ ವಿಧಿ ಇಲ್ಲ, ಮನೆಯೂ ಇಲ್ಲ, ದುಡ್ಡು ಇಲ್ಲ ಅನ್ನೋ ಥರ ಆಯಿತು. ಆದರೆ ನಾನು ರೀಫಂಡಿಗೆ ಹಾಕಿದಾಗ ಏನು ಮಾಡಿದರು, 74,000 ರೂಪಾಯಿ ನೋಡಿ ಇಲ್ಲಿದೆ, 74,000 ರೂಪಾಯಿನ ನನ್ನ ಅಕೌಂಟಿಗೆ ಹಾಕಿದ್ದಾರೆ, ಇನ್ನು 26,000 ರೂಪಾಯಿ ಕಟ್ ಮಾಡಿದ್ದಾರೆ. ನಾನು ಯಾವ ಕಾರಣದಿಂದ 26,000 ಕಟ್ ಮಾಡಿದ್ದೀರಾ ಅಂತ ಕೇಳಿದರೆ, CM ಹೇಳ್ತಾರಂತೆ, ಯಾರೇ ಪ್ಲಾಟ್ ಕ್ಯಾನ್ಸಲ್ ಮಾಡಿದರು 25,000 ರೂಪಾಯಿ ಫಲಾನುಭವಿ ಹತ್ರ ಕಟ್ ಮಾಡಿ ಅಂತ ಹೇಳಿದರು ಅಂತ ಅಲ್ಲಿ ಇರೋಂಥ ಅಕೌಂಟೆಂಟ್ ಯಾರಿದ್ದಾರೆ ಅವರು ಹೇಳಿದರು. ರಘು ಸರ್ ಅಂತರಾಗಲಿ, ಇಲ್ಲ ಪಾಂಡು ಸರ್ ಆಗಲಿ, ಈ ಥರ ಹೇಳಿದರು, ಜಯರಾಮ್ ಸರನ್ನು ಹೇಳಿದರು. ಹೌದಾ, 26,000 ಕಟ್ ಮಾಡಿ ಅಂತ ಹೇಳಿದಾರಲ್ವ, ಆ ಥರ ಆದೇಶ ಪತ್ರ ಇದ್ದರೆ ಕೊಡಿ ಸರ್ ಅಂದೆ. ಆ ಥರ ಎಲ್ಲ ನಮಗೆ ಕೊಡೋಕ್ಕಾಗಲ್ಲ, ನಾವು ನೋಟಿಸ್ ಬೋರ್ಡಲ್ಲಿ ಹಾಕ್ತೀವಿ ಅಂದರು. ಸರಿ ಆಯಿತು, ನನಗೆ ಆಕ್ಸಿಡೆಂಟ್ ಆಗಿದೆ, ಅದು ರೀಸೆಂಟಾಗೆ ತುರ್ತು ಚಿಕಿತ್ಸೆಗಾಗಿ ಇವರಿಗೆ ಅಮೌಂಟನ್ನು 1 ರೂಪಾಯಿನೂ ಕಟ್ ಮಾಡ್ಕೊಂಡಿದೆ, ರೀಫಂಡ್ ಮಾಡಿ ಅಂತ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ MLA ಶಾಸಕರಾದಂಥ ಮುನ್ರಾಜ್ ಅವರು ಹೇಳಿದರು. ಅವರು ಲೆಟ್ರು ಕೂಡ ಕೊಟ್ಟಿದ್ದಾರೆ, ಇವ್ರಿಗೆ ಯಾವುದೇ ಥರ ಅಮೌಂಟ್ ಕಟ್ ಮಾಡಬೇಡಿ ಅಂತ. ಆದರೂ ಕೂಡ ಇವ್ರು 26,000 ಕಟ್ ಮಾಡಿದರು. ನಾನು 1,000 GST ಏನಾರು ಇದ್ದರೆ ಕಟ್ ಮಾಡ್ಕೊಳ್ಳಿ ಸರ್, ನನಗೆ ಆಕ್ಸಿಡೆಂಟಿಗೆ ಅಂತ ತುರ್ತು ಚಿಕಿತ್ಸೆಗೆ ಅಂತ ನಾನು ರೀಫಂಡ್ ಮಾಡ್ಕೊಂಡಿರೋದು, ನೀವು ಇಷ್ಟೊಂದು ಅಮೌಂಟ್ ಕಟ್ ಮಾಡಿದ್ರೆ ಹೆಂಗೆ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು, ಇಲ್ಲ ನಿಮಗೆ ಒಂದು ಸಲ ಹೇಳ್ತಾರೆ CM ಹೇಳಿದ್ರು ಅಂತಾರೆ, ಇನ್ನೊಂದು ಸಲ ಹೇಳ್ತಾರೆ ಓಲ್ಡಲ್ಲಿ ಇಟ್ಟಿದ್ದೀವಿ ಅಂತಾರೆ, ಇನ್ನೊಂದು ಸಲ ಹೇಳ್ತಾರೆ ನೀವು ಯಾರಿಗೂ ಸಸ್ಪೆನ್ಸಲ್ಲೇ ಕೊಡ್ತೀವಿ ನಿಮಗೆ, ನೀವು ಯಾರಿಗೂ ಸ್ಪ್ರೆಡ್ ಮಾಡಬೇಡಿ, ನಾನು ಕೊಡೋ ದುಡ್ಡನ್ನು ನೀವು ಸಸ್ಪೆನ್ಸಾಗೆ ತೊಗೋಬೇಕು ಅಂತ ಹೇಳ್ತಾರೆ. ಅಂದರೆ ನನಗನ್ಸುತ್ತೆ ಇಲ್ಲಿ ಇವರು ಕಮಿಟಿಯಲ್ಲಿ ಯಾವ CM ಲೆವೆಲಿಗೆ ಹೋಗಿಲ್ಲ ಇದು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನನಗೆ ಈ ಥರ ಎಳೆದಾಡಿಸ್ಕೊಂಡು ನೆಕ್ಸ್ಟ್ ಸೋಮವಾರ ಅಂದ್ಕೊಂಡು 1 ತಿಂಗಳು ಎಳೆದಾಡಿಸಿದ್ದಾರೆ ಸರ್. ನಾನು ಆಕ್ಸಿಡೆಂಟ್ ಆಗಿ ನಾನು ಓಡೋಕ್ಕಾಗಲಿಲ್ಲ ಅಂದರು, ನಮ್ಮನೇಲಿ ನಾನು ನಮ್ಮ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಓಡೋದಕ್ಕೆ. ಅಷ್ಟು ಕಷ್ಟದಲ್ಲಿದ್ದರೂ ನಾನು 25,000ಗೋಸ್ಕರ 1 ತಿಂಗಳಿಂದ ಓಡಾಡಿದ್ದೀನಿ. ನನಗೆ ಯಾವುದೇ ಥರ ಅಧಿಕಾರಿಗಳು ಸಪೋರ್ಟ್ ಮಾಡಿಲ್ಲ. ನಾಳೆ ಬಾ ಅಂತ 8 ಜನ ಇದ್ದಾರೆ. ಪಾಂಡು ಸರ್ ಮೇಲೆ ರಘು ಸರ್ ಹೇಳ್ತಾರೆ, ರಘು ಸರ್ ಮೇಲೆ ಜಯರಾಮ್ ಹೇಳ್ತಾರೆ, ಜಯರಾಮ್ ಮೇಲೆ MD ಪರಶುರಾಮ್ ಹೇಳ್ತಾರೆ. ಇದೇ ಥರ ಹೇಳ್ಕೊಂಡು ನಾನೇನು ನ್ಯಾಯನೇ ಸಿಕ್ಕಿರಲಿಲ್ಲ. ನಾನು ನನ್ನ ಕಷ್ಟಕ್ಕೆ ಅಂತ ಸಡನ್ನಾಗಿ ನನಗೆ ಸಿಕ್ಕಿದಂಥ ಒಂದು ಏನು ನಮ್ಮ ಚಾನಲ್ ಅಂದರೆ ನಮ್ಮ ಸ್ಪೀಡ್ ನ್ಯೂಸ್ ಚಾನಲ್ ಅವರಿಗೆ ನನ್ನ ಕಷ್ಟನ ಹೇಳ್ಕೊಂಡಿದ್ದ ತಕ್ಷಣವೇ ಅವ್ರು ಇಮಿಡಿಯೇಟ್ಲಿ ಸ್ಪಂದಿಸಿರು. ನನಗೆ ನಾಳೆ ಬನ್ನಿ, ಇವತ್ತು ಸಾಯಂಕಾಲ ನಾನು ನೈಟ್ ಹೇಳಿದರೆ ನಾಳೆ ಬನ್ನಿ ಆಫೀಸ್ ಹತ್ರ ಅಧಿಕಾರಿ ಹತ್ರ ಮಾತಾಡೋಣ ಅಂತ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿದರು. ನಾಳೆ ಹೋದೆ, ನಾನು ಅಧಿಕಾರಿ ಮುಂದೆ ಹೋದ ತಕ್ಷಣವೇ ಅವರಿನ್ನೂ ನಾನು ಒಬ್ಬನೇ ಹೋಗಿದ್ರು, ಇನ್ನೂ MD ಹತ್ರ ಇದೆ, ನಮ್ಮ ಹತ್ರ ಬಂದಿಲ್ಲ, ಅವ್ರ ಹತ್ರ ಹೋಗಬೇಕು ಅಂತ ನನ್ನ ಹತ್ರ ಹೇಳ್ತಿದ್ದವರು. ನಮ್ಮ ಸ್ಪೀಡ್ ನ್ಯೂಸ್ ಚಾನಲ್ ಅವರು ಬಂದಿದ್ದ ತಕ್ಷಣವೇ ಇಮ್ಮಿಡಿಯೇಟ್ಲಿ MD ಹತ್ರ ಸೈನು ಆಯಿತು. ಇವರು ಅಕೌಂಟೆಂಟ್ ಯಾರಿದ್ರು ಅವರು ಕೂಡ ಸ್ಪಂದಿಸಿರು. ಇಮ್ಮಿಡಿಯೇಟ್ಲಿ ಒಂದೇ ದಿನದಲ್ಲಿ ನಂದು 1 ತಿಂಗಳಿಂದ ಆಗದೇ ಇರೋ ಕೆಲಸನ ಒಂದೇ ತಿಂಗಳಲ್ಲಿ ನನಗೆ ಅಮೌಂಟನ್ನು ಏನು ಚೆಕ್ಕಿಗೆಲ್ಲ ಸೈನ್ ಮಾಡಿಕೊಟ್ಟು ಇವತ್ತು ಸಾಯಂಕಾಲ ಮಾಡಿದರೆ ಇವತ್ತು ಬೆಳಗ್ಗೆ ಸೈನು, ನಾಳೆ ಬೆಳಗ್ಗೆ ನನ್ನ ಅಕೌಂಟಿಗೆ 25,000 ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ. ಮಿಕ್ಕ ಅಮೌಂಟು 1 ಲಕ್ಷ ರೂಪಾಯಲ್ಲಿ 26,000 ಏನು ಕಟ್ ಮಾಡಿದರು, ಆ 1,000 ರೂಪಾಯಿ ಮಾತ್ರ ಅವ್ರೇನೋ GST ಅಂತ ಏನೋ ಕಟ್ ಮಾಡಿದ್ದಾರೆ. ನನ್ನ ದುಡ್ಡನ್ನು ನನಗೆ ಕೊಡೋದಕ್ಕೆ GST ಹಾಕಿದ್ದಾರೆ. ಓಕೆ, ಪರವಾಗಿಲ್ಲ, 1,000 ರೂಪಾಯಿ ಹೋದರೂ ಪರವಾಗಿಲ್ಲ. ಆದರೆ 25,000 ರೂಪಾಯಿ ಒಂದು ಅಮೌಂಟು, ದೊಡ್ಡ ಅಮೌಂಟು. ನಮ್ಮ ಸ್ಪೀಡ್ ನ್ಯೂಸ್ ಚಾನಲ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಇಮ್ಮಿಡಿಯೇಟ್ಲಿ ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ನಮ್ಮ ಕಷ್ಟದಲ್ಲಿದ್ದಾರೆ ಅಂತ ಅವರು ಸ್ಪಂದಿಸಿ ನನ್ನ ಜೊತೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನನಗೆ ನ್ಯಾಯ ಕೊಡಿಸಿದ್ರಲ್ಲ, ಈ ಕಾರಣದಿಂದ ನಾನು ತುಂಬ ಹೃದಯದ ಧನ್ಯವಾದನ ನಮ್ಮ ಸ್ಪೀಡ್ ನ್ಯೂಸ್ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್.